ಇಲ್ಲಿ ನೀವು ನಿನ್ನೆ ಎಲ್ಲರೂ ಕೂಡ ಪ್ರಾವಿಷನ್ ರಿಸಲ್ಟ್ನ ಚೆಕ್ ಮಾಡಿದ್ರ. ಪ್ರಾವಿಷನ್ ರಿಸಲ್ಟ್ನ ಚೆಕ್ ಮಾಡಿದಾಗ ಕೆಲವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಕೆಲವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೀಟ್ ಅಲಾಟ್ಮೆಂಟ್ ಆಗಿರೋರಿಗೆ ಇವಾಗ ಏನಾದರೂ ಕಾಲೇಜಸ್ ಚೇಂಜಸ್ ಆಗುತ್ತೆ ಅನ್ನೋದು ಸಾಕಷ್ಟು ಡೌಟ್ ಇರುತ್ತೆ. ಮತ್ತು ಸೀಟ್ ಅಲಾಟ್ಮೆಂಟ್ ಆಗದೇ ಇರೋರಿಗೆ ಇವಾಗ ಫೈನಲ್ ರಿಸಲ್ಟ್ ಬರಬೇಕಾದ್ರೆ ನನಗೆ ಏನಾದರೂ ಸೀಟ್ ಸಿಗುತ್ತಾ, ಮತ್ತು ಮಾಪಪ್ ರೌಂಡ್ನ ಅಟೆಂಡ್ ಮಾಡಿದ್ರೆ ನನಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅನ್ನೋ ಡೌಟು ಕೂಡ ಇರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಕೆಲವ್ರಿಗೆ ಇರುವಂಥ ಡೌಟ್ ಏನಂದರೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಕಾಲೇಜ್ ಹೋಗಿ ಅಡ್ಮಿಷನ್ ಹಾಕಿ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಡೌಟ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತೋಗಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ನೀವು ನೆನೆ ಎಲ್ಲರೂ ಕೂಡ ನಿಮ್ಮ ಪ್ರಾವಿಷನ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ. ಆ ಒಂದು ರಿಸಲ್ಟಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದು ರಿಯಾಲಿಟಿ ಅರ್ಥ ಆಗಿದೆ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಆಗಲ್ವ ಅನ್ನೋದು, ಮತ್ತು ನೀವೆಲ್ಲರೂ ಕೂಡ ಲಾಂಗ್ ಟರ್ಮ್ಗೆ ಜಾಯ್ನ್ ಆಗಬೇಕು ಅನ್ನೋದು ಎಷ್ಟೊಂದು ಜನ ಆಗಲೇ ಪ್ಲ್ಯಾನ್ ಅಪ್ ಮಾಡ್ಕೊಂಡಿರ್ತೀರಾ. ನೀವೇನಾದರೂ ಒಂದು ಬೆಸ್ಟ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ನ ಹುಡುಕ್ತಾ ಇರ ಅಂದರೆ ನೀಟ್ ಇನ್ಸ್ಪೈರ್ ಅಕಾಡೆಮಿ ಅಂತ ಇದೆ. ಇದು ಒನ್ ಆಫ್ ದ ಬೆಸ್ಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಕಾಡೆಮಿ ಆಗಿರುತ್ತೆ. ಈ ಒಂದು ಅಕಾಡೆಮಿಲಿ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳಿರ್ತಾರೆ, ಮತ್ತು ವಿತ್ ಹಾಸ್ಟೆಲ್ ಫೆಸಿಲಿಟಿ ಕೂಡ ಅವೈಲಬಿಲಿಟಿ ಇರುತ್ತೆ. ಮತ್ತು ಈ ಒಂದು ಅಕಾಡೆಮಿಗೆ ಲಾಸ್ಟ್ ಇಯರ್ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ಗಳು ಎಷ್ಟು ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಸ್ಕ್ರೀನ್ ಮೇಲೆ. ನಿಮಗೆ ಈ ಒಂದು ಅಕಾಡೆಮಿಗೆ ಏನಾದರೂ ಒಂದು ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಲಾಸ್ಟ್ ಫ್ಯೂ ಸೀಟ್ಸ್ಗಳು ಮಾತ್ರ ಅವೈಲಬಿಲಿಟಿ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಬೇಗ ಒಂದು ಜಾಯ್ನ್ ಆಗಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ 12 lakhsಗೆ ಕಟ್ ಆಫ್ ಎಷ್ಟು ರ್ಯಾಂಕಿಂಗ್ಗೆ ಸ್ಟಾಪ್ ಆಗಿದೆ ಅಂದರೆ 1,27,000 ರ್ಯಾಂಕಿಂಗ್ಗೆ ಕಟ್ ಆಫ್ ಬಂದ್ಬಿಟ್ಟು ಸ್ಟಾಪ್ ಆಗಿದೆ. ಇಲ್ಲಿ ನೋಡ್ಬೋದು ಒಂದರಿಂದ ಇನ್ನೊಂದು ಸೀಟಿಗೆ ಕಟ್ ಆಫ್ ರ್ಯಾಂಕಿಂಗು, ಅದು ಕೂಡ 12 lakhsಲ್ಲಿ 1,000 2,000 ಡಿಫ್ರೆನ್ಸಸ್ ಇಲ್ಲ. ಜಸ್ಟ್ ಏನು ಡಿಫ್ರೆನ್ಸಸ್ ಇದೆ ಅಂದರೆ 100 ರ್ಯಾಂಕಿಂಗು, 200 ರ್ಯಾಂಕಿಂಗು, 300 ರ್ಯಾಂಕಿಂಗ್ ಡಿಫ್ರೆನ್ಸಸ್ ಇದೆ. ಅಂದರೆ ಈ ವರ್ಷ ಏನಾಗಿದೆ ಅಂದರೆ 400ರಿಂದ 500 ಒಳಗಡೆ ಸ್ಕೋರ್ ಮಾಡಿರುವಂಥ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇದ್ದಾರೆ. ಅದರಿಂದ ಏನಾಗಿದೆ ಅಂದರೆ 12 lakhsಲ್ಲಿ ನಮಗೆ ಯೂಸ್ ಆಗಿ ಡ್ರಾಪ್ ಬರ್ತಾ ಇಲ್ಲ, ಸ್ವಲ್ಪ ಸ್ಲೈಟಾಗಿ ಮಾತ್ರ ಕಟ್ ಆಫ್ಗಳು ಡ್ರಾಪ್ ಆಗ್ತಿದೆ. ಸರಿನಾ? ಮತ್ತು ಇವಾಗ ಇಲ್ಲಿ ಫೈನಲ್ ರಿಸಲ್ಟ್ ಬರಬೇಕಾದ್ರೆ ಕಟ್ ಆಫ್ ಏನಾದರೂ ಡ್ರಾಪ್ ಆಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೋಡಿ, ಫೈನಲ್ ರಿಸಲ್ಟ್ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವರು ಇವಾಗ MCCಲಿ ಸೀಟ್ ಅಲಾಟ್ಮೆಂಟ್ ಆಗಿರೋರು, ಫಾರ್ ಎಕ್ಸಾಂಪಲ್ 17 lakh ಸೀಟ್ ಸಿಕ್ಕಿರೋರು ಇಲ್ಲಿ 22 lakhsನ ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಕಟ್ ಆಫ್ ಡೆಫಿನೆಟ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ಮತ್ತು ಇನ್ನೂ JJMC ಹುಬ್ಳಿ ಆ್ಯಡಪ್ ಆಗಿಲ್ಲ, ಅದು ರೌಂಡ್ 2 ಬಂತು ಅಂದರೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಡ್ರಾಪ್ ಆಗುತ್ತೆ. ಮತ್ತು BM ಪಾಟೀಲಲ್ಲಿ ಸೀಟ್ ಏನು ಇನ್ಕ್ರೀಸ್ ಆಗಿದೆ ಅದು ಕೂಡ ಆ್ಯಡಪ್ ಆಗಿಲ್ಲ, 2 ಕಾಲೇಜ್ ಬರಬೇಕು. ಅದೇನಾದರೂ ಇವಾಗ ಆ್ಯಡಪ್ ಆಗಿ ಫೈನಲ್ ರಿಸಲ್ಟ್ ಬಂತು ಅಂದರೆ ಕಟ್ ಆಫ್ ಡ್ರಾಪ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ರ್ಯಾಂಕಿಂಗ್ ಏನಾದರೂ ಇವಾಗ ಕಟ್ ಆಫ್ ಸ್ಟಾಪ್ ಆಗಿದೆಯಲ್ಲ ಆ ಒಂದು ರ್ಯಾಂಕಿಂಗಿಗೆ ನಿಯರ್ ಬೈ ಇತ್ತು ಅಂದರೆ, ಸರಿನಾ? ಮತ್ತು ಇವಾಗ ನೀವು ಯಾರ್ಯಾರು ಗೌರ್ಮೆಂಟ್ ಸೀಟ್ನ ನೋಡ್ತಾ ಇದ್ದೀರಾ, ನಿಮಗೆ ಈ ಒಂದು ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ 200% ಅಲಾಟ್ಮೆಂಟ್ ಆಗೋದಿಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ಅಂದರೆ ಕೇವಲ 5ರಿಂದ 10 ಸೀಟ್ಸ್ಗಳು ಮಾತ್ರ ಎಲ್ಲ ಕ್ಯಾಟಗರಿ ಎಲ್ಲ ಕಾಲೇಜು ಕೂಡ ಸೇರಿಸಿ 5ರಿಂದ 10 ಸೀಟ್ಸ್ಗಳು ಮಾತ್ರ ಒಂದು ಗೌರ್ಮೆಂಟ್ ಸೀಟ್ ಅವೈಲಬಿಲಿಟಿ ಇರುತ್ತೆ. ಸರಿನಾ? ಎಲ್ಲ ಸೀಟ್ಸು 99% ಗೌರ್ಮೆಂಟ್ ಸೀಟು ಫಿಲಪ್ ಆಗಿರುತ್ತೆ, ಖಾಲಿಯಾಗಿರುತ್ತೆ. ಸರಿನಾ? ಅದರಿಂದ ನಿಮಗೆ ನೆಕ್ಸ್ಟ್ ರೌಂಡ್ಗಳಲ್ಲಿ ಗೌರ್ಮೆಂಟ್ ಸೀಟು ಸಿಗೋದು ಕಷ್ಟ ಆಗುತ್ತೆ ಈ ಒಂದು ರೌಂಡಲ್ಲಿ ಏನಾದರೂ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ. ಮತ್ತು ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ಅಂದರೆ ಮಾಪಪ್ ರೌಂಡಲ್ಲಿ 12 lakhsಗೆ ಮತ್ತು 22 lakhsಗೆ ಕಟ್ ಆಫ್ ಏನಿವಾಗ ರೌಂಡ್ 2ಗೆ ನಿಂತಿರುತ್ತಲ್ಲ ಅದಕ್ಕಿಂತ ಕಟ್ ಆಫ್ ಜಾಸ್ತಿ ಆಗುತ್ತೆ. ಸರಿನಾ? ಆದರೆ ಮ್ಯಾನೇಜ್ಮೆಂಟ್ ಸೀಟಿಗೆ ಯಾವೊಂದು ಕಾಲೇಜ್ಗಳಲ್ಲಿ ಫೀಸ್ ಜಾಸ್ತಿ ಇರುತ್ತೆ ಆ ಒಂದು ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ಕಟ್ ಆಫು ಕಮ್ಮಿ ಇರುತ್ತೆ. ಸರಿನಾ? ನೆಕ್ಸ್ಟ್ ರೌಂಡಿಗೆ ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಆಗ್ಬೋದು ಅಂದರೆ ಒಂದು ಅಪ್ರಾಕ್ಸ್ ಆಗಿ ನಿಮಗೆ 600ರಿಂದ 700 ಸೀಟ್ಸ್ ಬರ್ಬೋದು, ಇಲ್ಲಾಂದರೆ 500ರಿಂದ 700 ಸೀಟ್ಸ್ಗಳು ಬರ್ಬೋದು. ಸರಿನಾ? ಜಾಸ್ತಿ ಸೀಟ್ಸ್ಗಳು ನಿಮಗೆ ನೆಕ್ಸ್ಟ್ ಮಾಪಪ್ ರೌಂಡಲ್ಲಿ ಇರೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಡೆಂಟಲ್ ಮತ್ತು ಆಯುಷಿಗೆ ಲಾಸ್ಟ್ ಇಯರ್ ಏನು ಕಟ್ ಆಫ್ ಇತ್ತಲ್ಲ ರೌಂಡ್ 2 ಅಲ್ಲಿ ಸೇಮ್ ಅದೇ ರೇಂಜಲ್ಲಿದೆ. ಆದರೆ ಮೆಡಿಕಲಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಸರಿನಾ? ಮತ್ತು ನಿಮ್ಗೆಲ್ಲರಿಗೂ ಕೂಡ ಮೇಯ್ನಾಗಿ ಇರುವಂಥ ಡೌಟ್ ಏನಂದರೆ ಇವಾಗ ರೌಂಡ್ 2ದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ನಾವು ಕಾಲೇಜಿಗೆ ಅಡ್ಮಿಷನ್ ಹಾಕಿ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಅವರು ಟ್ವಿಟರಲ್ಲಿ ಅಪ್ಡೇಟ್ ಮಾಡಿದರೆ ರಿಸಲ್ಟಲ್ಲಿ ಏನೋ ತಪ್ಪಿದೆ, ಎರರ್ ಇದೆ, ಅದನ್ನ ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂದರೆ ಅದು ಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ ಸಂಜೆ 5 ಗಂಟೆ ಒಳಗಡೆ ಅದನ್ನ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಇವಾಗ ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು ಇದನ್ನು ನಾವು ಯಾವ ರೀತಿ ಪ್ರಿಡಾಕ್ಟ್ ಮಾಡ್ಬೋದು ಅಂದರೆ ಇವಾಗ MCC ಅವರು ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಈ ಒಂದು ಶೆಡ್ಯೂಲ್ ಪ್ರಕಾರ MCC ರೌಂಡ್ 2 ಕಂಪ್ಲೀಟ್ ಆಗಿ 25ನೇ ತಾರೀಕು ಒಳಗಡೆ ಮುಗಿಬೇಕಾಗುತ್ತೆ. ಮತ್ತು ಈ ಒಂದು ಶೆಡ್ಯೂಲ್ ಪ್ರಕಾರ ಸ್ಟೇಟ್ ಕೌನ್ಸಿಲಿಂಗ್ಗಳು 25ನೇ ತಾರೀಕು ಒಳಗಡೆ ರೌಂಡ್ 2 ರಿಸಲ್ಟ್ನ ಬಿಡಬೇಕಾಗುತ್ತೆ. 30ನೇ ತಾರೀಕು ಒಳಗಡೆ ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ.
ಇದು MCCಲಿ ಇರುವಂಥ ಸ್ಟೇಟ್ ಕೌನ್ಸಿಲಿಂಗ್ಗೆ ಕೊಟ್ಟಿರುವಂಥ ಶೆಡ್ಯೂಲ್ ಆಗಿರುತ್ತೆ. ಮತ್ತು ಕೀಯವ್ರು ಏನು ಮಾಡ್ಬೋದು ಅಂದರೆ, ಇಲ್ಲಿ ಕೀಯವರು MCCಲಿ ಸೀಟ್ ಅಲಾಟ್ಮೆಂಟ್ ಆಗಿರೋರಿಗೆ ಇಲ್ಲಿ ಕೀಯಲ್ಲಿ ಸಿಕ್ಕಿರುವಂಥ ಸೀಟ್ನ ಸರೆಂಡರ್ ಮಾಡೋಕ್ಕೆ ಟೈಮ್ನ ಕೊಡಬೇಕಾಗುತ್ತೆ. ಆ ಒಂದು ಸೀಟ್ಗಳೆಲ್ಲ ಸರೆಂಡರ್ ಆದಮೇಲೆ ಆ ಒಂದು ಸೀಟ್ಗಳನ್ನೆಲ್ಲ ತಿರ್ಗಿ ಆ್ಯಡ್ ಮಾಡಿ ಕ್ಯಾನ್ಸಲ್ ಆಗಿರೋದನ್ನ ನೆಕ್ಸ್ಟು ನಮಗೆ ಫೈನಲ್ ರಿಸಲ್ಟ್ನ ಬಿಡಬೇಕಾಗುತ್ತೆ. ಇದಕ್ಕೆ ನಮಗೆ 1 or 2 ಡೇಸ್ ಟೈಮ್ ತೊಗೊಳುತ್ತೆ. ಅದರಿಂದ ಏನಾಗ್ಬೋದು ಅಂದರೆ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ನಿಮಗೆ ಫೈನಲ್ ರಿಸಲ್ಟ್ ಬರ್ಬೋದು. ಇವತ್ತಂತೂ ನಿಮಗೆ ಫೈನಲ್ ರಿಸಲ್ಟ್ ಬರಲ್ಲ, ಅದಂತೂ ಫಿಕ್ಸು. ನಾಳೆ ಏನಾದರೂ ರಿಸಲ್ಟ್ ಬರುತ್ತೆ, ಎಲ್ಲ ಪ್ರೊಸೆಸ್ನು ಕೂಡ ಸ್ಪೀಡಪ್ ಮಾಡಿ ಅಂತ ನೀವು ಕೇಳೋದಾದರೆ ಅದು ಗ್ಯಾರಂಟೆಡ್ ಆಗಿ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಯಾವಾಗಾದರೂ ಕೂಡ ನಿಮಗೆ ರಿಸಲ್ಟ್ ಬರ್ಬೋದು. ಕಿಯರು ಶಾರ್ಟ್ಲಿ ಅಪ್ಡೇಟ್ ಮಾಡ್ತಾರೆ, ಅದ್ರ ಬಗ್ಗೆ ವೆಯ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ. ಧನ್ಯವಾದಗಳು.